ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ವಿಶ್ವಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಸಚಿವ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಗಡಿಪಾರ್ ಗಿರಾಕಿ ಕ್ರಿಮಿನಲ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವ್ಯಂಗ್ಯಭರಿತವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಅವ್ರು ಮಾತಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತಾ ಎಂದು ಪಂಜನ ಮೆರವಣಿಗೆಯನ್ನು ಮಾಡಿದ್ದೇವೆ. ಇದು ಪಂಜಿನ ಮೆರವಣಿಗೆ ಆಕ್ರೋಶದ ಸಂಕೇತ. ಇದು ಯಾಕೆ ನಾವು ಪಂಜಿನ ಮೆರವಣಿಗೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಬೆಂಕಿ ನಮಗೆ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ದೊಡ್ಡ ಶಕ್ತಿಯನ್ನ ನೀವು ಕೆಣಕಿದ್ದೀರಿ. ಇದು ಬೆಂಕಿ ರೂಪದಲ್ಲಿ ನಿಮಗೆ ಅಪ್ಪಳಿಸ್ತದೆ ಅಂತಕ್ಕಂಥ ಸಂಕೇತವಾಗಿ ನಾವು ಇಂದು ಪಂಜಿನ ಮೆರವಣಿಗೆ ಮಾಡಿದ್ದೇವೆ. ನಾಳೆ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಮತ್ತೆ ನಾವು ಏನಪ್ಪಾ ಅಂತಂದ್ರೆ ಪ್ರತಿಭಟನೆಯನ್ನು ಮಾಡ್ತೇವೆ, ಇಲ್ಲೇ ಧರಣಿಯನ್ನು ಮಾಡ್ತೇವೆ. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಅವರಿಗೆ ಮುಟ್ಟುವರೆಗೂ ನಾವು ಬಿಡೋದಿಲ್ಲ. ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು ದೇಶದ್ದು. ಮತ್ತೆ ಅವ್ರನ್ನ ಏನಪ್ಪಾ ಅಂತಾರೆ ನರೇಂದ್ರ ಮೋದಿ ಅವರು ವಜಾ ಮಾಡ್ಬೇಕು ಅವ್ರನ್ನ ನಮ್ಮ ಸಂಪುಟದಿಂದ. ಇಂಥ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನಾಲಾಯಕ ಇಂತ ಕೇಂದ್ರ ಸಚಿವರು ತಡಿಬಾರಾಗಿರ್ತಕ್ಕಂಥ ವ್ಯಕ್ತಿ ಹೋಗಿ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು ದೊಡ್ಡ ತಪ್ಪು. ಅದೇ ರೀತಿ ಏನಪ್ಪಾ ಅಂತ ಮೀಸಲು ಮತಕ್ಷೇತ್ರದಿಂದ ಆಯ್ಸಿ ಬಂದಿರತಕ್ಕಂಥ ಸಂಸದರು ಅಲ್ಲಿ ಕೂತ್ಕೊಂಡೇನು ಏನ್ ಮಾಡ್ತಾ ಇದ್ದಾರೆ ಇವ್ರು ಏನಪ್ಪಾ ಅಂತ ಪ್ರಶ್ನೆ ಮಾಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಹೇಳನ ಮಾಡಿರ್ತಕ್ಕಂಥ ಗೃಹ ಸಚಿವರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಈ ಸಂಸದರು ಮೀಸಲು ಮತಕ್ಷೇತ್ರದಿಂದ ಗೆದ್ದು ಹೋಗಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವರು. ಬೇರೆ ಭಾಷೆಯಿಂದ ಬಳಸೋರು ಬೈಲಿಕ್ಕೆ ಯಾಕೆ ಹಿರಿಯರಿದ್ದಾರೆ. ಇದು ಕೊನೆಯ ಚುನಾವಣೆ ಅಂತಕ್ಕಂಥ ಇಟ್ಕೊಂಡು ಕೂಡ ಮಾಡ್ತಾ ಇದ್ದಾರೆ. ಕೊನೆಯ ಚುನಾವಣೆ ನಾಳೆ ಗೊತ್ತಂದ್ರೆ ಗೋರಿಗೆ ಹೋಗ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯಲ್ಲಿ ನೀವು ಗೆದ್ದೋಗಿರ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಾಗ ನೀವು ಧ್ವನಿ ಎತ್ತಿ ಇದ್ರೆ ನೀವ್ಯಾವ್ರು ಲೀಡ್ರು, ನೀವ್ಯಾವ ನಾಲಾಯಕರು, ನೀವೆಲ್ಲ ನಿಮ್ಮನ್ನ ನಾವು ಖಂಡಿಸ್ತೇವೆ, ನಿಮ್ಮನ್ನ ವಿರೋಧಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ನೀವು ವಿರೋಧವನ್ನ ಅನುಭವಿಸಬೇಕಾಗ್ತದೆ ಮತ್ತು ಹೆಚ್ಚು ವಿರೋಧವನ್ನ ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಬೇಡಿಕೆ. ಇನ್ನೊಂದೇನಪ್ಪಾ ಅಂತಂದ್ರೆ ಅಮಿತ್ ಶಾ ಅವರು ಕೂಡಲೇ ಏನಪ್ಪಾ ಅಂತ ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ದೇಶದ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಬಿಜಾಪುರ ಜಿಲ್ಲೆಯ ಸಂಸದರು ಮತ್ತು ಬಿಜಾಪುರ ಜಿಲ್ಲೆಯ ಊರಿನ ಸಂಸದರು ಚಿತ್ರದುರ್ಗಕ್ಕೆ ಹೋಗಿ ಕೂಡ ಅವರು MP ಆಗಿದ್ದಾರೆ. ಅವರು ಕೂಡ ಏನಪ್ಪಾ ಅಂತಾನೆ ಅದೇ ಪಕ್ಷದವರು ಕೂಡಲೇ ಏನಪ್ಪಾ ಅಂದ್ರೆ ರಾಜೀನಾಮೆ ಕೊಡಬೇಕು. ಇರ್ಲಿಕ್ಕಪ್ಪ ಅಂದ್ರೆ ಅವರಿಗೆ ಖಂಡಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರದಾಯಿತ್ವವಾಗಿರ್ತಕ್ಕಂಥ ಮೀಸಲು ಮತಕ್ಷೇತ್ರದಿಂದ ಆರಿಸಿ ಬಂದಿದ್ದೀರಿ. ನಿಮಗೆ ನಾಚಿಕೆ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಬ್ಬ ಕೇಂದ್ರದ ಮಂತ್ರಿಯನ್ನ ಪ್ರಶ್ನೆ ಮಾಡದೇ ಇದ್ರೆ ನೀವು ಎಲ್ಲಿಯೂ ಕೂಡ ಗುಲಾಮರಾಗಿದ್ದೀರಿ. ಮತ್ತೆ ಗುಲಾಮಗಿರಿಯನ್ನ ಪ್ರಚೋದನೆಗೊಳಿಸ ಅಂಬೇಡ್ಕರ್ ಅಂತ ಹೇಳಿ ಅಂದದ್ದು ಅದೇ ನಾವು ಅಂಬೇಡ್ಕರ್ ಅನ್ನೋದೇ ದೇವರ ಸ್ತಂಭನೆ ಮಾಡಿದ್ರೆ ಅವ್ರಿಗೆ ಸ್ವರ್ಗ ಸಿಗ್ತದ ಅಂತ ಹೇಳಿದಾನಲ್ಲ, ಆ ಸ್ವರ್ಗ ಸಿಗ್ತದ ಅಂತ ಯಾವ ಬಾಯಿಲೆ ಹೇಳನಲ್ಲ, ಯಾವ ಬಾಯಿಲೆ ಹೇಳಕ ಜಗದ್ಮ್ಯಾಗ ಅದಾನ. ಅದು ನಮ್ಮ ಬಾಬಾ ಸಾಹೇಬ್ರು ಕೊಟ್ಟಿದ್ದೇನು ಅವನಿಗೆ ಅದು ಮರೆತವ ಮಾತಾಡಿದಾನ. ಇನ್ನೊಂದು ಏನು ಅಂತಂದ್ರೆ ನಮ್ಮ ಊರು ಶಾಸಕರು ಬಸವನಗೌಡರು ಮಾತೆತ್ತಿದ್ರು ಸಂವಿಧಾನ, ಮಾತೆತ್ತಿದ್ರು ಬಾಬಾ ಸಾಹೇಬ್ರು, ಮಾತೆತ್ತಿದ್ರು ಸಂವಿಧಾನ ಅಂತ ಹೇಳಿ ಸದನದಾಗೂ ಕೂಡ ಮಾತಾಡ್ತಾರ, ಇಲ್ಲಿ ಕೂಡ ಮಾತಾಡ್ತಾರ. ನಮ್ಮ ಬಸವನಗೌಡರು ಎಲ್ಲದಾರೋ ಗೊತ್ತಿಲ್ಲ. ಈ ಸದ್ಯಕ್ಕೆ ಊರನ್ನೇ ಹತ್ತಿ ಉಳಿತಾ ಇದೆ, ಊರನ್ನೇ ಹತ್ತಿ ಬೆಂಕಿ ಹತ್ತಿ ಉಳಿತಾ ಇದೆ. ನಮ್ಮ ಬಸವನಗೌಡರು ಒಂದು ಹೇಳಿಕೆ ಇಲ್ಲ, ಒಂದು ಅದ್ರ ಜವಾಬಿಲ್ಲ. ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಏನು ಬೂಟಾಟಿಕೆ ಮಾಡ್ತಾರೋ, ನಾಟಕ ಮಾಡ್ತಾರೋ ಗೊತ್ತಿಲ್ಲ. ಬಾಬಾ ಸಾಹೇಬ್ರ ಹೆಸರು ತಗೊಂಡ್ರೆ ನಾನು ಉಳ್ಕೋತೀನಿ ಅಂತ ಹೇಳಿ ಮಾತಾಡ್ತಾರೋ ಗೊತ್ತಿಲ್ಲ. ನಂದು ಇಷ್ಟು ಹೇಳಿ ಒಂದು ಮಾತು ಮುಗಿಸ್ತೀನಿ. ನನ್ನ ಹೆಸರು ನಿರ್ಮಲಾ ಹೊಸಮನಿ. ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರು ಕೇಂದ್ರದಲ್ಲಿ ಅಂಬೇಡ್ಕರ್ ಹೆಸರು ಹೇಳುವುದಕ್ಕಿಂತ ನಾವು ದೇವ್ರ ಹೆಸರು ಹೇಳಿದ್ರೆ 7 ಜನ್ಮ ಪುಣ್ಯ ಬರ್ತದ ಅಂತ ಮಾತನ್ನ ತಾವು ಹೇಳ್ತಾರೆ. ಬಾಬಾ ಸಾಹೇಬ್ರು ಕೊಟ್ಟಂತ ಭಿಕ್ಷೆಯಲ್ಲಿ ಅವ್ರು ಕೇಂದ್ರ ಸಚಿವರಾಗಿದ್ದಾರೆ ಹೊರತು ಯಾವ ದೇವರಿಂದ ಯಾವ ದಿನದಿಂದ ಅವ್ರು ಗೃಹ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಿಲ್ಲ. ಯಾಕಂದ್ರೆ ಗಡಿಪಾರಾದಂತ ಒಬ್ಬ ವ್ಯಕ್ತಿ ಮಾತುಗಳು ಕೂಡ ಆಡೋದು ಕೂಡ ಹೀಗೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ಕೂಡ ತೋರಿಸ್ಕೊಡ್ತದ ಅವ್ರು ಏನ್ ಅದಾರ ಅನ್ನೋದು. ಅದಕ್ಕಾಗಿ ಪ್ರಧಾನ ಮಂತ್ರಿ ಅವರು ತಕ್ಷಣ ಆ ಗೃಹ ಮಂತ್ರಿಯನ್ನ ನಾವು ರಾಜೀನಾಮೆ ಕೊಟ್ಟು ಅಲ್ಲಿಂದ ವಜಾ ಮಾಡ್ಬೇಕಂತ ಹೇಳಿ ಇಡೀ ದೇಶದ ಜನತೆ ಕೂಡ ಕ್ಷಮೆ ಕೇಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹೌದು ಸರ್, ವಿಜಯಪುರ ಸಂಸದರಾಗಿರ್ಬೋದು, ನಗರ ಶಾಸಕರು ಕೂಡ ಈ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವರು ಮಾತನಾಡಿದ್ದು ನಾವು ನೋಡಿಲ್ಲ. ಯಾಕಂದ್ರ ಇವ್ರು ಶಾಸಕರಾಗಿದ್ದು ಬಾಬಾ ಸಾಹೇಬರು ಭಿಕ್ಷೆಯಲ್ಲೇ ಕೂಡ ಸಂಸದರಾಗಿದ್ದು ಒಂದು ಮೀಸಲಾತಿ ಇದರಲ್ಲಿ ಅವ್ರು ಸಂಸದರಾಗಿದ್ದು. ಪಕ್ಷ ಏನೇ ಆಗಿರಲಿ ಸಂವಿಧಾನವನ್ನ ಇವರು ವಿರೋಧಿಸ್ತಾರ ಅಂತಂದ್ರೆ ಇಂಥ ವಿರೋಧಿಗಳನ್ನ ನಮ್ ದೇಶದಲ್ಲಿ ಇರ್ಲಾಕ್ ಬಿಡಬಾರ್ದು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಬೇಕು, ದೇಶದ ಜನತೆಗೆ ಕ್ಷಮೆಯನ್ನು ಯಾಚಿಸ್ಬೇಕು. ಇಲ್ಲಾಂದ್ರೆ ಎಲ್ಲಿವರೆಗೂ ಅವ್ರು ಕ್ಷಮೆ ಯಾಚಿಸಂಗಿಲ್ಲ, ಎಲ್ಲಿವರೆಗೂ ಅವ್ರು ರಾಜೀನಾಮೆ ಕೊಡಂಗಿಲ್ಲ, ಅಲ್ಲಿವರೆಗೂ ಹೋರಾಟ ನಿಲ್ಲುವುದಿಲ್ಲ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ನಾಡಿನ ಅಸ್ಮಿತೆ ಮಹಾನ್ ಮಾನವತಾವಾದಿ ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರು ಕುರಿತು ನೀಡಿರ್ತಕ್ಕಂಥ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ವಿಜಯಪುರ ನಗರದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಶಿವಾಜಿ ವೃತ್ತದಿಂದ ಇವತ್ತು ಅಂಬೇಡ್ಕರ್ ಸರ್ಕಲ್ ವರೆಗೂ ಕೂಡ ನಾವು ಪಂಜಿನವರ ಮೆರವಣಿಗೆಯನ್ನ ನಾವು ಮಾಡಿ ಇವತ್ತು ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಬಾಬಾ ಸಾಹೇಬ್ರ ಬಗ್ಗೆ ಅವ್ರು ಮಾತಾಡಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿಸಿ ಅವ್ರು ರಾಜೀನಾಮೆ ನೀಡುವವರೆಗೂ ಈ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ನಾಳೆ ಕೂಡ ಇದರ ಮುಂದುವರಿದ ಭಾಗವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೇಳಿಕೆಯನ್ನ ಕುರಿತು ಇವತ್ತು ಅಮಿತ್ ಶಾ ಅವರು ನೀಡಿರುವ ಹೇಳಿಕೆಯನ್ನು ಕುರಿತು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಕೂಡ
ಒಂದು ಧರಣಿ ಸತ್ಯಾಗ್ರಹ ಬರ್ತಿದೆ. ಅಲ್ಲಿಂದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಕೂಡ ಇಡೀ ದಿನ ನಾವು ಸಾಂಕೇತಿಕ ಧರಣಿಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದೀವಿ. ಹಾಗಾಗಿ ಈ ಧರಣಿಗೆ ರಾಜ್ಯದ ಅಥವಾ ಜಿಲ್ಲೆಯ ಎಲ್ಲಾ ದಲಿತ ಪರ ಸಂಘಟನೆಗಳು, ವಿವಿಧ ಪರ ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸಿದ್ದು, ಸಾಕಷ್ಟು ಜನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾರೆ ಅನ್ನುವಂತ ಆಶಾಭಾವದೊಂದಿಗೆ ಎಲ್ರಿಗೂ ಕೂಡ ನಾವು ಮುಕ್ತವಾಗಿ ಆಹ್ವಾನವನ್ನ ನೀಡ್ತಾ ಇದೀವಿ. ಈ ಹಿಂದೆ ಸಮಾನತೆ ಯಾಕೆ ಇರ್ಲಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ರಾಜಪ್ರಭುತ್ವ ಕೂಡ ಆಳಿತ್ತು, ಹಾಗೆ ಧರ್ಮ ಪ್ರಭುತ್ವ ಕೂಡ ಆಳಿತ್ತು. ಆಗಿಲ್ದಿರೋ ಸಮಾನತೆ ಬಂದಿದ್ ಯಾವಾಗ? ಡಾಕ್ಟರ್ BR ಅಂಬೇಡ್ಕರ್ ನೀಡಿರ್ತಕ್ಕಂಥ ಸಂವಿಧಾನ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂತ ದೇಶದೊಂದಿಗೆ ಇಟ್ಕೊಂಡು ಇವತ್ತು ಸಂವಿಧಾನವನ್ನ ಜಾತ್ಯತೀತವಾಗಿ ರೂಪಿಸುವಂತ ಕಾರಣದಿಂದನೇ ಇವತ್ತು ಮಹಿಳೆಯರು, ತಳ ಸಮುದಾಯ, ಎಲ್ಲಾ ಸಮುದಾಯರಿಗೂ ದಕ್ಕುವಂತ ಈ ಕನಿಷ್ಠ ಮಟ್ಟದ ಏನು ಸವಲತ್ತುಗಳಿದ್ದಾವಲ್ಲ ಅವೆಲ್ರಿಗೂ ಪ್ರತಿಯೊಬ್ಬರಿಗೂ ಮುಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ. ರಾಜಪ್ರಭುತ್ವ ಆಳವಾಗ್ಲೂ ಕೂಡ ಹಾಗೇನೆ ಇತ್ತು. ಇವತ್ತು ದಲಿತರಿಗೆ ಪ್ರವೇಶ ಇರಲಿಲ್ಲ, ದಲಿತರಿಗೆ ಮುಕ್ತವಾಗಿರೋದಕ್ಕೆ ಅವಕಾಶ ಇರಲಿಲ್ಲ, ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಇರಲಿಲ್ಲ. ಈ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಅವರು ಮಾಡ್ತಿರ್ತಕ್ಕಂಥ ಅವಾಂತರಗಳು ಇವತ್ತು ನಮ್ಮ ಎಲ್ಲರನ್ನ ನಿದ್ದೆಯಿಂದ ಎದ್ದೇಳುವಂತೆ ಮಾಡಿದೆ. ಇವತ್ತು ಬಿಜೆಪಿ ಅವರು ಪ್ರತಿ ಬಾರಿ 10 ವರ್ಷದಿಂದ ಆಡಳಿತ ನಡೆಸ್ಕೊಂಡು ಬಂದಾಗ್ಲೂ ಕೂಡ ಪ್ರತಿ ಬಾರಿ ದಲಿತರನ್ನ, ಮೀಸಲಾತಿಯನ್ನ ಮತ್ತೆ ಸಂವಿಧಾನದ ಬದಲಾವಣೆ ಅಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಮ್ದು ಇನ್ನೊಂದು ದುರ್ದೈವ ಜಿಲ್ಲೆಯದಂದ್ರೆ 2 ಸಂಸದರು ದಲಿತರಿದ್ದಾರೆ. ಅವ್ರ ಬಾಯಿಯೊಳಗೆ ಏನ್ ಇಟ್ಕೊಂಡಾರ ಅನ್ನುವಂಥದ್ದು ನಮಗ್ ಗೊತ್ತಿಲ್ಲ. ಬಾಬಾ ಸಾಹೇಬ್ರ ಹೆಸರಲ್ಲಿ ಬಾಬಾ ಸಾಹೇಬ್ ನೀಡಿರ್ತಕ್ಕಂತ ಮೀಸಲಾತಿ ಅಡಿಯಲ್ಲಿ ಅವ್ರ ಸಂವಿಧಾನದ ಅಡಿಯಲ್ಲಿ ಅಲ್ಲಿ ಕೂತಿದ್ದಾರೆ. ಅಮಿತ್ ಶಾ ಅನ್ನುವಂತ ಒಬ್ಬ ತಡಿಪಾರಾದಂತ ಒಬ್ಬ ವ್ಯಕ್ತಿಗೆ ಅಂಜಿ ಇವತ್ತು 2 ಬಾಯಿ ಮುಚ್ಕೊಂಡಿರೋದು ಈ ನಮ್ ಜಿಲ್ಲೆಯ ದುರ್ದೈವ ಅಂತ ಹೇಳ್ತೀನಿ. ಹಾಗೆ ಈ ನಗರ ಶಾಸಕರಾಗಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಬಾಬಾ ಸಾಹೇಬ್ರ ಬಗ್ಗೆ. ನಾನು ಅಂತವನಿದ್ದೀನಿ, ನಾನು ಇಂಥವನಿದ್ದೀನಿ, ಬಾಬಾ ಸಾಹೇಬ್ರ ಬಗ್ಗೆ ಓದ್ಕೊಂಡಿದ್ದೀನಿ. ಯಾವನ ಬರೆದು ಕೊಟ್ಟಿದ್ದು ಓದಿರೋದಲ್ಲಪ್ಪ, ಮನಸ್ಸಿಂದ ಹೇಳ್ಬೇಕು. ಇವತ್ತು ಇಷ್ಟೆಲ್ಲ ಆದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನ ಆಗಿದೆ. ಇಡೀ ಜಿಲ್ಲೆ ಅಂತ, ಇಡೀ ರಾಜ್ಯದ ತುಂಬಾ, ಇಡೀ ದೇಶದ ತುಂಬಾ ಹೋರಾಟಗಳು ನಡೀತದೆ. ಎಲ್ಲಪ್ಪ ಹೋಗಿದ್ಯಾ ಬಸನಗೌಡ? ಎಲ್ಲಿದೆ ಹೇಳು? ಆ CT ರವಿ ಅನ್ನುವಂತ ಅಯೋಗ್ಯ ಒಬ್ಬ ಪಂಚಮಸಾಲಿ ಸಚಿವರಿಗೆ ಏನ್ ಹೇಳ್ತಾನೆ, ವೇಷ ಅನ್ನುವಂತ ಪದ ಬಳಸ್ತಾನೆ. ಹಾಗಾದ್ರೆ ಇವರು ಇಂಥ ಮನಸ್ಥಿತಿ ಇರುವಂತವ್ರು ಈ ರಾಜ್ಯದಲ್ಲಿ ಸಚಿವರಾಗಿ ಹೋದ್ರು, ಮುಖ್ಯಮಂತ್ರಿಗಳಾಗುವಂತ ಸಂದರ್ಭ ಕೂಡ ಬಂದಿತ್ತು. ಅಂತ ನಾಲ್ಕಿನ ಬೆಂಬಲಿಸ್ಕೊಂಡು ಇವತ್ತು ಅವ್ನ ಹಿಂದೆ ಓಡಾಡ್ತಾ ಇದ್ದಾನೆ ಬಸನಗೌಡ ಅನ್ನೋಂಥವ್ರು. ಇವ್ರಿಗೆ ಯಾವ್ದಾದ್ರು ಒಂದು ಜೀವನದಲ್ಲಿ ಎಥಿಕ್ಸ್ ಅನ್ನುವಂಥದ್ದು ಇದ್ದಿದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡುವಂತ ಇವರು ನೈತಿಕತೆ ಎಲ್ಲಾನು ಕಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಹೇಳ್ತಾ ಇದೀವಿ, ನಾಳೆ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಈ ಜಿಲ್ಲೆ 2 ಸಂಸದರನ್ನ ಎಚ್ಚರಿಕೆಯಿಂದ ಇರಬೇಕು. ಅವ್ರಿಗೆ ಏನಂತ ಅವ್ರಿಗೆ ಅರ್ಥ ಆಗುತ್ತಿಲ್ಲ, ಗೊತ್ತಿಲ್ಲ. ಯಾವಾಗ ನೋಡ್ರು ನಾವು ದಲಿತರು 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 ಅಂತ ಹೇಳ್ಕೋತಾರೆ. ಬಾಬಾ ಸಾಹೇಬ್ರ ಬಗ್ಗೆ 5% ಕೂಡ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಈ ಮೂಲಕ ಹೇಳ್ತೇವೆ. ಇವತ್ತು ಕೂಡ ಹೇಳಿಕೆಯನ್ನು ಖಂಡಿಸಿ ಒಬ್ಬ ಬಿಜೆಪಿ ಮುಖ್ಯಸ್ಥ ಅವರ ವಿರುದ್ಧ ಮಾತಾಡಿಲ್ಲ. ಇವರು ಗುಲಾಮಗಿರಿ ಮನಸ್ಥಿತಿ ಇವತ್ತಿಗೂ ಕೂಡ ಅವರಲ್ಲಿ ಜೀವಂತವಾಗಿದೆ. ಮೊದಲಿದ್ದಂತ ಮನುಸ್ಮೃತಿ ಮನುವಾದದಲ್ಲಿ ಏನು ಗುಲಾಮಗಿರಿ ಇತ್ತಲ್ಲ, ಈ ಎಲ್ಲ ಸಚಿವರಲ್ಲಿ, ಎಲ್ಲ ಸಂಸದರಲ್ಲಿ ಕೂಡ ಇವತ್ತವರೆಗೂ ಹಾಗೇನೆ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ 2 ಶಾಸಕರು, 2 ಸಂಸದರು ಬಹಳ ಎಚ್ಚರಿಕೆಯಿಂದ ಬಾಬಾ ಸಾಹೇಬ್ರ ಬಗ್ಗೆ ಇರಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ನಾಳೆ ಈ ಜಿಲ್ಲೆಯ ಜನ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನ ನೀಡಬೇಕು. ತನು ಮನ ಧನದೊಂದಿಗೆ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಇದು ಯಾವುದೇ ವ್ಯಕ್ತಿಗೆ ಸಂಬಂಧ ಇಲ್ಲ, ಯಾವುದೇ ಜಾತಿಗೆ ಸಂಬಂಧ ಇಲ್ಲ. ಬಾಬಾ ಸಾಹೇಬ್ರನ್ನ ಅವಮಾನಿಸಿರುವಂತ ಈ ಕಾರಣದಿಂದ ಇಡೀ ಮನುಕುಲ, ಇಡೀ ತಳ ಸಮುದಾಯ ಇವತ್ತು ಹೋರಾಟದಲ್ಲಿ ಭಾಗವಹಿಸ್ತಾ ಇದೆ. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ ಮಾಧ್ಯಮದ ಮುಖಾಂತರ. ಎಲ್ರು ಕೂಡ ನಾಳಿನ 10:00ವರೆಗೆ ಏನು ಸ್ಟಾರ್ಟ್ ಆಗುತ್ತೆ ಆ ಹೋರಾಟದಲ್ಲಿ ಭಾಗವಹಿಸಬೇಕಂತ ಈ ಮೂಲಕ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ಚನ್ನು ಕಟ್ಟಿಮನಿ, ದಲಿತ ಮುಖಂಡರು.